ಡ್ಯಾಂಗಳು ಭರ್ತಿ, ರೈತರ ಮುಖದಲ್ಲಿ ಮಂದಹಾಸ. ಮಹಾಮಳೆಗೆ ಹಲವೆಡೆ ಅವಾಂತರ, ಮುಂಗಾರು ಅಬ್ಬರದ ಸುದ್ದಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ನಿರಂತರವಾಗಿ ಮೈ ದುಂಬಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಹರಿಯುವಂತಹ ಪಂಚಗಂಗಾ ನದಿ ಗದ್ದೆಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಪಂಚಗಂಗಾ ನದಿ ಅಪಾರ ಪ್ರಮಾಣದಲ್ಲಿ ಗದ್ದೆಗಳಿಗೆ ನುಗ್ಗಿಬಿಟ್ಟಿದೆ. ಮೈದುಂಬಿ ಹರಿತಾ ಇದೆ ಪಂಚಗಂಗಾ ನದಿ. ಕಾರಣ ಪಶ್ಚಿಮ ಘಟ್ಟ ಅಂದ್ರೆ ಮುಂಬೈ, ಮಹಾರಾಷ್ಟ್ರ ಆ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಸುರಿತಾ ಇದೆ. ಕೃಷ್ಣಾ ನದಿಯ ಹರಿವು ಕೂಡ ಹೆಚ್ಚಳವಾಗಿದೆ. ಆ ಭಾಗದಿಂದ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಚಿಕ್ಕೋಡಿಯ ಹಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಈಗಾಗಲೇ ಶುರುವಾಗುತ್ತಿದೆ. ನದಿ ತೀರದ ಹಲವು ಪ್ರದೇಶಗಳು ಜಲಾವೃತಗೊಂಡಿದ್ದಾವೆ. ಅನೇಕ ಕಡೆಗಳಲ್ಲಿ ಜೂನ್ ತಿಂಗಳಲ್ಲಿ ಕೈಕೊಟ್ಟಿದ್ದಂತಹ ಮಳೆ ಜುಲೈ ತಿಂಗಳಲ್ಲಿ ಅಬ್ಬರಿಸ್ತಾ ಇದೆ. ಆರಂಭದಲ್ಲಿ ಚಿಕ್ಕೋಡಿಯ ಹಲವು ಕಡೆಗಳಲ್ಲಿ ಪ್ರವಾಹ ಭೀತಿ ಇದೆ. ಮೊದಲ ವಾರದಲ್ಲಿ ಅಂದ್ರೆ ಜುಲೈ ಮೊದಲ ವಾರ ಉತ್ತಮ ಮಳೆ ಹಿನ್ನೆಲೆಯಲ್ಲಿ ರೈತರ ಮುಖದಲ್ಲಿ ಮಂದಹಾಸ ಸಹಜವಾಗಿ ಮೂಡಿದೆ. ಈ ಬಾರಿ ಬರಗಾಲದ ಸ್ಥಿತಿ ಬಂದ್ಬಿಡುತ್ತೇನೋ ಅನ್ನುವಂತ ಯೋಚನೆಯಲ್ಲಿ, ಆತಂಕದಲ್ಲಿ ರೈತರಿದ್ದು. ಆದರೆ ಈ ಒಂದು ಆತಂಕವನ್ನ, ಯೋಚನೆಯನ್ನ ಜುಲೈ ತಿಂಗಳಲ್ಲಿ ಸುರಿತಾ ಇರುವಂತಹ ಈ ಮಳೆ ದೂರ ಮಾಡಿದೆ. ಈಗ ಚಿಕ್ಕೋಡಿಯ ಹಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಆ ಮಟ್ಟಿಗಿನ ಮಳೆ ಮತ್ತು ಆ ಮಟ್ಟಿಗಿನ ನೀರು ಹರಿದು ಬರ್ತಾ ಇದೆ. ಸುಪ್ರಸಿದ್ಧ ನರಸಿಂಹವಾಡಿ ದತ್ತ ಮಂದಿರ ಜಲಾವೃತವಾಗಿದೆ. ಕೊಲ್ಲಾಪುರ ಜಿಲ್ಲೆಯ ಶಿರೋಳಿಯಲ್ಲಿರುವಂತಹ ಮಂದಿರ ಇದು. ಪ್ರಸಿದ್ಧವಾದಂತಹ ಮಂದಿರ ನರಸಿಂಹವಾಡಿ ದತ್ತ ಮಂದಿರ ಜಲಾವೃತವಾಗಿದೆ. ಪಂಚಗಂಗಾ ಕೃಷ್ಣಾ ನದಿ ಸಂಗಮ ಆಗುವಂತಹ ಆ ಸ್ಥಳದಲ್ಲಿರುವಂತಹ ದೇಗುಲ ಇದು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮೊಣಕಾಲುದ್ದ ನೀರಲ್ಲೇ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ ಜನ. ಕ್ಷಣ ಕ್ಷಣಕ್ಕೂ ಕೂಡ ನದಿಯ ಹರಿವು ಹೆಚ್ಚಳವಾಗ್ತಾನೆ ಇದೆ. ಹಾಗಾಗಿ ಭಕ್ತರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೂಡ ಸ್ಥಳೀಯ ಆಡಳಿತ ಕೊಡ್ತಾ ಇದೆ. ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಮತ್ತು ನಿರಂತರವಾಗಿ ಬೆಳಗಾವಿ ಭಾಗದಲ್ಲಿ ಮಳೆ ಆಗ್ತಾನೆ ಇದೆ 4-5 ದಿನಗಳಿಂದ. ಸೊ ಹೀಗಾಗಿ ನೋಡಿ, ದೇವಸ್ಥಾನದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಎರಡು ನದಿಗಳು ಸಂಗಮ ಆಗುವಂತಹ ಆ ಒಂದು ಜಾಗದಲ್ಲಿರುವಂತಹ ಅತ್ಯಂತ ಸುಪ್ರಸಿದ್ಧ ನರಸಿಂಹವಾಡಿ ದತ್ತ ಮಂದಿರ. ಅಪಾರ ಸಂಖ್ಯೆಯಲ್ಲಿ ಭಕ್ತರನ್ನ ಹೊಂದಿರುವಂಥ ದೇವಸ್ಥಾನ, ಮಂದಿರ. ಸೊ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲೂ ಕೂಡ ದೇವರ ದರ್ಶನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದಾರೆ.